ಮತ್ತೊಂದು ಕಡೆ ಇಂದಿರಾ ಕ್ಯಾಂಟೀನ್ಗೂ ಕೂಡ ಈ ಒಂದು ಯುದ್ಧದ ಎಫೆಕ್ಟ್ ಆಗ್ತಾ ಇದೆ. ಇಂದಿರಾ ಕ್ಯಾಂಟೀನಲ್ಲೂ ಕೂಡ LPG ಗ್ಯಾಸ್ ಸಮಸ್ಯೆ ಆಗ್ತಾ ಇದೆ, ಕೊರತೆ ಉಂಟಾಗಿದೆ. ಇಲ್ಲಿ ಎಷ್ಟು ಜನರಿಗೆ ಊಟ ಹಾಕ್ತಾ ಇದ್ರು, ಅದರಲ್ಲೂ ಕೂಡ ಕಾಂಗ್ರೆಸ್ನ ಒಂದು ಪ್ರಮುಖ ಗ್ಯಾರಂಟಿ ಯೋಜನೆ ಇದು ಕೂಡ. ಬಡವರಿಗೆ ಊಟ ಸೇರಬೇಕು ಕಡಿಮೆ ಬೆಲೆಯಲ್ಲಿ ಅಂತ ಹೇಳಿ ಸಿಲಿಂಡರ್ ಕೊರತೆಯಿಂದ ಸಂಕಷ್ಟ ಈಗ ಇಂದಿರಾ ಕ್ಯಾಂಟೀನಲ್ಲೂ ಕೂಡ ಸೌದೆ ಮೊರೆ ಹೋಗಿರುವಂತ ಸಿಬ್ಬಂದಿ. ಸಿಲಿಂಡರ್ ಕೊರತೆಯಿಂದ ಸಂಕಷ್ಟ ಎದುರಾಗ್ತಾ ಇದೆ ಇಂದಿರಾ ಕ್ಯಾಂಟೀನ್ನಲ್ಲೂ ಕೂಡ ಸೌದೆ ಮೊರೆ ಹೋಗಿರುವಂತ ಸಿಬ್ಬಂದಿ. ಸಿಲಿಂಡರ್ ಖಾಲಿ, ಅಡಿಗೆ ಮಾಡಲು ಸೌದೆ ಬಳಕೆ ಮಾಡಲಾಗ್ತಾ ಇದೆ. ಸೌದೆ ಖರೀದಿ ಮಾಡಿ ಅಡಿಗೆ ಮಾಡ್ತಾ ಇರುವಂತ ಸಿಬ್ಬಂದಿ. ಇನ್ನು ಸೌದೆ ಬಳಕೆ ಮಾಡಿ ಅನ್ನ ಸಾಂಬಾರು ತರಕಾರಿ ನಿತ್ಯ 500ಕ್ಕೂ ಹೆಚ್ಚು ಮಂದಿಗೆ ಇಲ್ಲಿ ಇಂದಿರಾ ಕ್ಯಾಂಟೀನ್ನಲ್ಲಿ ಊಟ ಬಡಿಸ್ತಾ ಇದ್ರು. ಕೂಲಿ ಕಾರ್ಮಿಕ ವರ್ಗ ಇರ್ಬೋದು, ಬಡವರು ಕಡಿಮೆ ದರದಲ್ಲಿ ಊಟ ಸಿಗುತ್ತೆ ಅಂತ ಹೇಳಿ ಇಲ್ಲಿ ಬರ್ತಾ ಇದ್ರು. ಎಲ್ಲರೂ ಕೂಡ ಕಾರ್ಮಿಕ ವರ್ಗ ಹಸಿವಿನಿಂದ ಬಳಲಬಾರ್ದು ಅಂತ ಹೇಳಿ ಸೌದೆಯನ್ನೇ ಇಲ್ಲಿ ಬಳಕೆ ಮಾಡಿ ಅಡಿಗೆ ಮಾಡಿ ಹಾಕ್ತಾ ಇದ್ದಾರೆ. ಬೆಳಿಗ್ಗೆ ನಮ್ದು 7 ಗಂಟೆಗೆ ಸ್ಟಾರ್ಟ್ ಇರ್ತದೆ ಸರ್. 7 ಗಂಟೆಯಿಂದ 10 ಗಂಟೆವರೆಗೆ ಟಿಫಿನ್ 450 500 ತನಕ ಕೊಡ್ತೀವಿ ಸರ್, ಅನ್ಲಿಮಿಟೆಡ್. ಆಮೇಲೆ ಮಧ್ಯಾಹ್ನ ಏನಾದರೆ 12 ಗಂಟೆಲಿಂದ 3 ಗಂಟೆವರೆಗೆ ಊಟ ಇರ್ತದೆ ಸರ್. 12 ಗಂಟೆಲಿಂದ ನಮ್ಮದು ಊಟ ಚಾಲು. ಮಧ್ಯಾಹ್ನ ಒಂದು 500 600 ಜನ ಭಾಳ ಕಷ್ಟ. ಇಲ್ಲಿ ಏನಾದರೂ ಲೇಬರ್ ಏರಿಯಾ ಸರ್. ಇಲ್ಲಿ ಆಜು ಬಾಜು ರೈಸ್ ಮಿಲ್ಗಳದ, ಆಮೇಲೆ ಗ್ಯಾರೇಜ್ ಲೈನ್ ಅದ, ಆಟೋದವ್ರು ಉಣ್ತಾರೆ. ಇಲ್ಲೇ ಬಾಜು APMC ಅದ ರೀ, ರೈತರು ಬರ್ತಾರೆ, ಅಮಲ್ರು ಬರ್ತಾರೆ. ಎಲ್ಲರಿಗೂ ಕಾಲೇಜ್ ಮಕ್ಕಳಿಗೆ ಎಲ್ಲರಿಗೂ ಅನುಕೂಲ ಆಗಿದೆ. ನಾವು ಸೌದೆ ಕಟ್ಟಿಗೆ ತಂದು ಒಲೆ ಉರಿಸಿ ಎಲ್ಲ ಮಾಡ್ಕೇಸಿ ಕಸ್ಟಮರಿಗೆ ಕೊಡ್ತೀವಿ ಸರ್. ಬೆಳಿಗ್ಗೆ ನಮ್ಮದು 7 ಗಂಟೆಗೆ ಸ್ಟಾರ್ಟ್ ಇರ್ತದೆ ಸರ್. 7 ಗಂಟೆಲಿಂದ 10 ಗಂಟೆವರೆಗೆ ಟಿಫಿನ್ 450 500 ತನಕ ಕೊಡ್ತೀವಿ ಸರ್, ಅನ್ಲಿಮಿಟೆಡ್. ಆಮೇಲೆ ಮಧ್ಯಾಹ್ನ ಏನಾದರೆ 12 ಗಂಟೆಲಿಂದ 3 ಗಂಟೆವರೆಗೆ ಊಟ ಇರ್ತದೆ ಸರ್. 12 ಗಂಟೆಲಿಂದ ನಮ್ಮದು ಊಟ ಚಾಲು. ಮಧ್ಯಾಹ್ನ ಒಂದು 500 600 ಜನ ಭಾಳ ಕಷ್ಟ. ಇಲ್ಲಿ ಏನಾದರೂ ಲೇಬರ್ ಏರಿಯಾ ಸರ್. ಇಲ್ಲಿ ಆಜು ಬಾಜು ರೈಸ್ ಮಿಲ್ಗಳದ, ಆಮೇಲೆ ಗ್ಯಾರೇಜ್ ಲೈನ್ ಅದ, ಆಟೋದವ್ರು ಉಣ್ತಾರೆ. ಇಲ್ಲೇ ಬಾಜು APMC ಅದ ರೀ, ರೈತರು ಬರ್ತಾರೆ, ಅಮಲ್ರು ಬರ್ತಾರೆ. ಎಲ್ಲರಿಗೂ ಕಾಲೇಜ್ ಮಕ್ಕಳಿಗೆ ಎಲ್ಲರಿಗೂ ಅನುಕೂಲ ಆಗಿದೆ. ನಾವು ಸೌದೆ ಕಟ್ಟಿಗೆ ತಂದು ಒಲೆ ಉರಿಸಿ ಎಲ್ಲ ಮಾಡ್ಕೇಸಿ ಕಸ್ಟಮರಿಗೆ ಕೊಡ್ತೀವಿ ಸರ್. ಬೆಳಿಗ್ಗೆ ನಮ್ಮದು 7 ಗಂಟೆಗೆ ಸ್ಟಾರ್ಟ್ ಇರ್ತದೆ ಸರ್. 7 ಗಂಟೆಲಿಂದ 10 ಗಂಟೆವರೆಗೆ ಟಿಫಿನ್.